ಒಬ್ಬ ನಟೇಶ್ ಅಂತ ಒಬ್ಬ ಬರ್ತಿದ್ದ ನಮ್ಮಲ್ಲಿ, ಅವನಿಗೆ ಹೆಲ್ಪ್ ಆಗಲಿ ಅಂತ ನಾನೊಂದು ಕಡಿಮೆ ಅಂದರೆ ಒಂದು 25-30 ಜನ ಮಾಡಿಕೊಟ್ಟಿದ್ದೇನೆ. ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಪರಿಚಯ, ಅವರೆಲ್ಲ ಇಲ್ಲಿದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ನೀವು ಹೇಳಿ ಮೇಡಮ್, ನನಗೆ ಮೋಸ ಆಯಿತು, ಬಡವರೆಲ್ಲ ಸೇರಿದ್ದಾರೆ. ಆಶ್ರಮ ಯಾರು ಫೋನೇ ತೆಗೆದಿಲ್ಲ, ಏನು ಹೇಳ್ತಾರೆ ಅವರು, ಫೋನೇ ತೆಗೆದಿಲ್ಲ. ನಮ್ಮ ಅಳಿಯ ಮಂಜುನಾಥಯ್ಯ ಅಂತ ಸ್ಕೀಮಲ್ಲಿ ಇದಾಗಿದ್ರ, ಅವ್ರಿಗೆ ಹಣ ಬರಲೇ ಇಲ್ಲ, ಎಷ್ಟು ಬರಲಿಲ್ಲ ಹಣ. ಮೊನ್ನೆ ಅದೇ ಟೆನ್ಷನ್ನಲ್ಲಿ ಮೊನ್ನೆ 15 ದಿನ ಆಯಿತು, ತೀರೋದ್ರು ಇಲ್ಲಿ ವೆನ್ಲಾಕಲ್ಲಿ. 15,75,000 ರೂಪಾಯಿ ಜೀವ ಬರ್ತದೆ. ಕಂಪ್ಲೇಂಟ್ ಕೊಡ್ತೀನಿ ಹೇಳಿ, ಹೋಗಿ ಕೊಡಿ, ಸುರತ್ಕಲಲ್ಲಿ ಕೊಡಿ ಕಂಪ್ಲೇಂಟ್. ಅವನಿಗೆ ಯಾರು ಇದಕ್ಕೆ ಕುಮ್ಮಕ್ಕು ಕೊಡ್ತಾರ, ಅವರೆಲ್ಲ ಬರಬೇಕು, ಎಲ್ಲರೂ ಬರಬೇಕು. ಅದು ಲಾಯರ್ ಆದ್ರೂ ಸರಿ, ಬೇರೆಯವರಾದ್ರೂ ಸರಿ, ಯಾರಾದ್ರೂ ಸರಿ. ಅವರಿದ್ದಾರೆ ಕೃಷ್ಣಾಪುರ, ಅಣಿಪುರ, ಇವರೆಲ್ಲ ಸಹ ನಾವು ಸುಮ್ಮನೆ ಬಿಡುದಿಲ್ಲ. ಅಲ್ಲ, ಇನ್ನು ಮುಂದೆ ಈ ಸ್ಕೀಮ್ ಇಲ್ಲಿಗೆ ಸರ್ಕಾರದವರು ಮುಗಿಸ್ಲಿಲ್ಲದಿದ್ರೆ ಇನ್ನು ನಮ್ಮ ಮಕ್ಕಳ ಇದರಿಂದ ಸ್ಕೀಮ್ ಬಂದು ಅಲ್ಲಿ ಸಹ ಅವರು ವ್ಯತ್ಯಪಡುವಾಗಿದೆ. ನಾವೇ ಇಲ್ಲಿ ಕಷ್ಟಪಡ್ಬೇಕು, ನಮ್ಗೆ ನ್ಯಾಯ ಸಿಗ್ಬೇಕು, ಇನ್ನು ಯಾರಿಗೂ ಏನಾಗಬಾರ್ದು. ನಮ್ಗೆ ಈ ನ್ಯಾಯ ಮಿನಿ ಸಿಗುದಿಲ್ಲದಿದ್ರೆ ನಾವು ಸರ್ಕಾರದಲ್ಲೇ ಬಂದು ನಾವು ಸುಸೈಡ್ ಮನೆ ಎದುರಲ್ಲಿ ಮನೆಯೊಳಗೆಲ್ಲ ಮಾಡುದಿಲ್ಲ ನಾವು. ಅಂದ್ರೆ ನಾವು ಯಾರಿಗೂ ಎಂತ ಮಾಡ್ಲಿಲ್ಲ, ನಮ್ಮ ಹಣದಿಂದ ಅವನಿದು ಮಾಡಿದ್ದು. ಅಲ್ಲಿ ಸರ್ಕಾರಕ್ಕೆ ಗೊತ್ತಾಗ್ಬೇಕು. ಇದರಲ್ಲಿ ಅವರ ಹೆಂಡತಿ ಸಹ ಇದ್ದಾರೆ, ಅವರನ್ನು ಸಹ ಹೇಳಿಬೇಕು. ಅವರು ಲೇಡಿ ಆದ್ರೂ ಮಹಿಳೆ ಆದ್ರೂ ಪರವಾಗಿಲ್ಲ. ನನಗೆ ತುಂಬಾ ಕಷ್ಟ ಆಗಿದೆ. ನಾನು 1.5 ವರ್ಷದಿಂದ ಹುಷಾರಿಲ್ಲ, ಹಾಸ್ಪಿಟಲ್ ಇದ್ದೆ. ಆಶ್ರಮ ಯಾರು ಫೋನೇ ತೆಗೆದಿಲ್ಲ, ಏನು ಹೇಳ್ತಾರೆ ಅವರು, ಫೋನೇ ತೆಗೆದಿಲ್ಲ. ಆಗಿ ವರ್ಷ ಕಟ್ಲೆ ಕಳೀತಲ್ಲ ಸರ್, ವರ್ಷ ಕಳೆದು ನಾನು 2 ಜನ ನಾನು ಬೇರೆಯವ್ರನ್ನ ಸೇರಿಸಿದ್ದೇನೆ. ಅವರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಏನಾಯ್ತು ಅಂತ. ಸ್ಕೀಮ್ ಒಳ್ಳೇದಲ್ಲ, ಸ್ಕೀಮಿಗೆ ಸೇರಲೇಬಾರ್ದು. ಅದರ ಮೇಲೆ ಅವನು ನಟೇಶ್ ಬಂದು ನನಗೆ ಒಂದಕ್ಕೆ ಸೇರಿಸಿದ್ದಾನೆ. ನಾನು ಅದರಲ್ಲಿ 1,000 ಅಂತ ತಗೊಳ್ಳಿಕ್ಕೆ ಹೇಳಿದ್ರು, ನಾನು ಅಲ್ಲಿ ಹೋಗಲಿಲ್ಲ. ಒಬ್ಬ ನಟೇಶ್ ಅಂತ ಒಬ್ಬ ಬರ್ತಿದ್ದ ನಮ್ಮಲ್ಲಿ, ಅವನಿಗೆ ಹೆಲ್ಪ್ ಆಗಲಿ ಅಂತ ನಾನೊಂದು ಕಡಿಮೆ ಅಂದರೆ ಒಂದು 25-30 ಜನ ಮಾಡಿಕೊಟ್ಟಿದ್ದೇನೆ. ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಪರಿಚಯ, ಅವರೆಲ್ಲ ಇಲ್ಲಿದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ನೀವು ಹೇಳಿ ಮೇಡಮ್, ನನಗೆ ಮೋಸ ಆಯಿತು, ಬಡವರೆಲ್ಲ ಸೇರಿದ್ದಾರೆ. ಬಟ್ ಈಗ ರೆಸ್ಪಾನ್ಸ್ ಇಲ್ಲ ನಮಗೆ. ನಾನು ಓನರನ್ನು ನೋಡಿಲ್ಲ, ಏನು ಗೊತ್ತಿಲ್ಲ. ನನಗೆ ನಟೇಶ್ ಅಂತ ಒಬ್ಬರು ನನ್ನ ಪರಿಚಯ, ನಮ್ಮ ಆಫೀಸಿಗೆ ಬಂದವರು, ಅವ್ರ ಹತ್ರ ಕೊಟ್ಟಿದ್ದೇನೆ. ಬಟ್ ನನಗೆ ಈಗ ನಟೇಶದ ರೆಸ್ಪಾನ್ಸ್ ಇಲ್ಲ. ಇವಾಗಲೂ ಮಾಡಿದೆ, ಹೊರಗಡೆ ಇದ್ದೇನೆ ಅಂತ ಹೇಳಿದ್ದಾರೆ. ನಾನು ಅವನು ಬಡವ, ನನಗೆ ಹೆಲ್ಪ್ ಆಗಬೇಕು, ಕೆಲಸ ಬೇಕು ಅಂತ ಹೇಳಿದಕ್ಕೆ ನಾನು ಅವನಿಗೆ ಜನ ಮಾಡಿ ಕೊಟ್ಟಿದ್ದೇನೆ ಅಷ್ಟೇ. ಅವನ ಏಜೆಂಟ್. ನನಗೆ ನನ್ನ ಹಣ ಬೇಕು, ಮತ್ತೆ ನಾನು ಸೇರಿಸಿದವ್ರದ್ದು ಕೊಡಬೇಕು. ಬಡವರು ಸೇರಿದಾರಲ್ಲ, ಪಾಪ ಏನಾದರೂ ಆಗುತ್ತೆ ಅಂತ ಅವರೆಲ್ಲ ನನ್ನ ಹತ್ರ ಬಂದು ಗಲಾಟೆ ಮಾಡ್ತಾರೆ. ನಾನು ಬೇಡ ಅಂತ ಹೇಳಿದ್ದೆ ಅವರಿಗೆ. ಅವರು ಹೇಳಿದ್ದು ಅದಕ್ಕೆ ಹೆಸರು ಹಾಕಂತ. ಅವರ ಇದರಲ್ಲಿ ನಾನು ಹೆಸರು ಕೊಟ್ಟಿದ್ದೆ, ಒಂದು 36 ಹೆಸರು ಮಾಡಿ ಕೊಟ್ಟಿದ್ದೆ. ನನಗೆ ದುಡ್ಡು ಕೊಡಲಿಕ್ಕೆ ಇದ್ದದ್ದು ನಜೀರ್ ಬಾಯಿ. ಅದಕ್ಕೆ ನನಗೆ ನನ್ನ ಮನೆಯಲ್ಲಿ ನನಗೆ ಕುತ್ಲಿಗೂ ನಿಲ್ಲಿಗೂ ಗೊತ್ತಿಲ್ಲ. ಆ ಥರ ಜನ ಅವರು ಬರ್ತಾರೆ, ನನಗೆ ತೊಂದರೆ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ. ನಿನ್ನ ಮನೆಗೆ ಒಳಗೆ ಹೋಗಿ ನಾನು ಹೊಡೆದಿನ ಹಣ ವಸೂಲಿ ಮಾಡ್ತಾ ಅಂತ ಹೇಳಿದ್ದಾರೆ. ನಮಗೆ ನಮ್ಮ ದುಡ್ಡು ಬೇಕು. ಈ ಥರ ಮೋಸ ಆಗುದು ಅಂತ ನಾವು ಇದು ಮಾಡಲಿಲ್ಲ. ಅದಕ್ಕೆ ನಮಗೆ ನಮ್ಮ ದುಡ್ಡು ಸಿಗಬೇಕು. ಯಾಕೆ ನನ್ನ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ದಾರೆ. ನನಗೆ ನಾವು ಬೆಳಿಗ್ಗೆ ಬರೋದು, ರಾತ್ರಿ ಹೋಗೋದು ಮನೆಗೆ. ನನಗೆ ಹೋಗುವಾಗ ಕಿರಿಕಿರಿ ಮಾಡ್ತಾರೆ. ನಮ್ಮ ಅಳಿಯ ಮಂಜುನಾಥಯ್ಯ ಅಂತ ಸ್ಕೀಮಲ್ಲಿ ಇದಾಗಿದ್ರ, ನೆಂಬರ್ ಆಗಿದ್ರು. ಅವ್ರಿಗೆ ಹಣ ಬರಲೇ ಇಲ್ಲ, ಎಷ್ಟು ಬರಲಿಲ್ಲ ಹಣ. ಅವರು 15 ದಿನ ಆಯಿತು, ಅದು ಏಜೆಂಟ್ ಆಗಿದ್ರು ಅವರು ಅಳಿಯ. ಮೊನ್ನೆ ಅದೇ ಟೆನ್ಷನ್ನಲ್ಲಿ ಮೊನ್ನೆ 15 ದಿನ ಆಯಿತು, ತೀರೋದ್ರು ಇಲ್ಲಿ ವೆನ್ಲಾಕಲ್ಲಿ. ಅದರಲ್ಲಿ 15,75,000 ರೂಪಾಯಿ ಬರಬೇಕಂತ ಜನ ಸೇರಿಸಿದ್ರು. ಜನ ಅಷ್ಟು ಉಂಟು. ನಮ್ಮದು 30,000 ಉಂಟು. ನಮ್ಮದು 2 ಅವರೇ ಅಳಿಯ ಸೇರಿಸಿದ್ರು. 15,75,000 ರೂಪಾಯಿ ಜೀವ ಬರ್ತದೆ ಈಗ ನಮಗೆ. ಅವರು ಹೇಳ್ತಾರೆ, ಏನಾದರೂ ನೀವು ಪ್ರತಿಭಟನೆ ಮಾಡಿದ್ರೆ ನಮ್ಮ ಮೇಲೆ ಮಾಡ್ತಾರೆ. ಅದು ನೋಡಿ, ಹೋದ ಜೀವ ಬರ್ತದ. ಅವರಿಗೆ ಕರುಣೆ ಇಲ್ಲ, ದಾಕ್ಷಿಣ್ಯ ಇಲ್ಲ, ಏನಿಲ್ಲ. ಯಾರು ತೀರಿದ್ರೆ ಆತ್ಮಹತ್ಯೆ ಮಾಡಿ ಜನರಿಗೆ ಈಗ ಮೋಸ ಎಂತಾದ್ರೂ ನಮ್ಗೆ ಒಂದು ಮಾಡ್ಬೇಕಲ್ಲ. 75,000 ಏನಂತಂದ್ರೆ ಮುಗೀತಲ್ಲ, ಸೀಸನ್ ಮುಗಿದ ನಂತರ ನಮ್ಗೆ ಹೇಳಿದ್ರು ಒಬ್ಬೊಬ್ಬರಾಗಿ ಬನ್ನಿ ಹೇಳಿದ್. ನಾವು ಏಜೆಂಟ್ ಅವ್ರು, ನೀವು ಬನ್ನಿ, ನಿಮಗೆ ನಾವು ಕ್ಯಾಶ್ ಕೊಡ್ತೇವೆ, ಕಸ್ಟಮರನ್ನು ಕಳಿಸಬೇಡಿ, 1 ದಿನಕ್ಕೆ 100 ಜನ ಬಂದರೆ ಸಾಕು, ಅದಕ್ಕಿಂತ ಮುಂಚೆ ಕೊಡುವಾಗ ನನಗೆ ಕಷ್ಟ ಆಗಿದೆ ಅಂತ ಹೇಳಿ ನಮಗೆ ಚೆಕ್ ಕೊಟ್ಟರು, ನೀವು ಬನ್ನಿ ಅಂತ. ಚೆಕ್ ಏನು 3 ತಿಂಗಳ ವ್ಯಾಲಿಡಿಟಿ. ಆ 3 ತಿಂಗಳ ಮುಂಚೆ ನಾನು ಹೇಳಿದಾಗ ಹಾಕಿ ಹೇಳಿದರು. ಡೇಟ್ ಕೊಡುವಾಗ ಸಹ ಅವ್ರು ನೋಡಿ ಕೊಟ್ಟಿದ್ದಾರೆ, ನಾವು ನೋಡಲಿಲ್ಲ. ಅವರಿಗೆಲ್ಲ ಗೊತ್ತಿದ್ದೇ ಕೊಟ್ಟಿದ್ದಾರೆ. ಅವರು ನಮ್ಮ ಹತ್ರ ಫೋನ್ ಮಾಡಿ ಹೇಳಿದರು ಹಾಕೋದು ಬೇಡ ಅಂತ. ಎಲ್ರಿಗೂ ಕ್ರಾಸ್ ಚೆಕ್ ಕೊಟ್ಟು ನಾನು ಹೇಳೋ ತನಕ ಹಾಕೋದು ಬೇಡ, ಯಾಕಂದ್ರೆ ನನಗೆ ಕ್ಯಾಶ್ ಬರ್ಲಿಕ್ಕೆ ಉಂಟು, ನಾನು ಕ್ಯಾಶ್ ಕೊಡ್ತೇನೆ ಅಂತ ಸುಮ್ಮನೆ ಹೇಳಿ ನಮ್ಮನ್ನು ಕಾಲವಾಗ 3 ತಿಂಗಳು ಹಾಗೆ ಮುಂದೆ ಹಾಕಿದ್ರು. 6 ತಿಂಗಳು ಪುನಃ ಮುಂದೆ ಹಾಕಿದ್ರು. 3 ತಿಂಗಳು ನನಗೆ ಬಿಲ್ಲಿಂಗ್ ಮಾಡ್ಲಿಕ್ಕೆ ಉಂಟು, ಎಲ್ಲ ನೋಡ್ಲಿಕ್ಕೆ ಉಂಟು, ಹಾಗೆ ಹೀಗೆ ಹೇಳಿ ಹಾಗೆ ಮಾಡಿ ಕಂಪ್ಲೇಂಟ್ ಕೊಡ್ತೇನೆ ಹೇಳಿ. ಹೋಗಿ ಕೊಡಿ, ಸುರತ್ಕಲಲ್ಲಿ ಕೊಡಿ ಕಂಪ್ಲೇಂಟ್.
ಯಾರು ಮಾಡ್ತಾರೆ ಲಾಯರ್ ಸಪೋರ್ಟ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಾರೆ. ಲಾಯರ್ ಸಪೋರ್ಟ್ ಮಾಡ್ತಿದ್ದಾರೆ. ಅವನಿಗೆ ಯಾರು ಇದಕ್ಕೆ ಕುಮ್ಮಕ್ಕು ಕೊಡ್ತಾರ ಅವರೆಲ್ಲ ಸಹ ಕರಿಬೇಕು, ಎಲ್ಲರೂ ಬರಬೇಕು. ಅದು ಲಾಯರ್ ಆದ್ರೂ ಸರಿ, ಬೇರೆಯವರಾದ್ರೂ ಸರಿ, ಯಾರಾದ್ರೂ ಸರಿ. ಎಂಬವರಿದ್ದಾರೆ, ಕೃಷ್ಣಾಪುರ ಅಣೀಪು, ಇವರನ್ನು ಸಹ ನಾವು ಸುಮ್ಮನೆ ಬಿಡುದಿಲ್ಲ. ಯಾಕಂದ್ರೆ ಅವ್ರ ಮ್ಯಾನೇಜರ್ ಆಗಿದ್ದದು, ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು. ತಿಂಗಳು ತಿಂಗಳು ಮುಂದೂಡಿಕೆ ಮಾಡಿದ್ದೆ ಅವರು. ಕಲ್ಲರಿದ್ದಾರಲ್ಲ ಅವರನ್ನು ಯಾವತ್ತಿಗೂ ಬಿಡಬಾರ್ದು. ಇನ್ನು ಮುಂದೆ ಈ ಸ್ಕೀಮ್ ಇಲ್ಲಿಗೆ ಸರ್ಕಾರದವರು ಮುಗಿಸ್ಲಿಲ್ಲದಿದ್ರೆ ಇನ್ನು ನಮ್ಮ ಮಕ್ಕಳ ಇದರಿಂದ ಸ್ಕೀಮ್ ಬಂದು ಅಲ್ಲಿ ಸಹ ಅವರು ವ್ಯತ್ಯಪಡುವಾಗಿದೆ. ನಾವೇ ಇಲ್ಲಿ ಕಷ್ಟಪಡ್ಬೇಕು, ನಮ್ಗೆ ನ್ಯಾಯ ಸಿಗ್ಬೇಕು, ಇನ್ನು ಯಾರಿಗೂ ಏನಾಗಬಾರ್ದು. ಅವರು ಆಲ್ರೆಡಿ ತುಂಬಾ ಡೇ ಸ್ಕೀಮ್ ಮಾಡಿ ಅದರಿಂದ ಮುಂದೆ ಬಂದಿದ್ದಾರೆ. ನಂತರ ನಮ್ಗೆ ಅವರದ್ದು ಪರಿಚಯ ಆದದ್ದು, ನಮ್ಗೆ ಗೊತ್ತಾದದ್ದು 12 ಸೀಸನ್ ಇಂದ. 12 ಸೀಸನ್ ಕಂಪ್ಲೀಟ್ ಆಗದೆ 13 ಇಟ್ರು, 14 ಇಟ್ರು, 15 ಇಟ್ರು. ಇಲ್ಲಿ 15 ಆಗುವಾಗ ನಮ್ಮ ಈ 12 ಸೀಸನ್ ಎಂಡ್ ಆದದ್ದು ಅವಾಗ ಆದದ್ದು 25 ಕಂತಾಗಿದೆ. 25 ಮತ್ತೆ 2 ಸ್ಕೀಮ್ ಮಾಡಿದ್ರು. ಒಂದು 13,000ಕ್ಕೆ 3,000 ಎಕ್ಸ್ಟ್ರಾ ಕೊಡ್ತೇನೆ, ಮತ್ತೊಂದು 10,000ಕ್ಕೆ 2,000 ಎಕ್ಸ್ಟ್ರಾ ಕೊಡ್ತೇನೆ ಅಂತ. ಅದು ಇದು ಎಲ್ಲ ಮುಗಿಯುವಾಗ ಒಂದೇ ಇದಕ್ಕೆ ಟೈಮಿಂಗ್ಸ್ ಬಂದದ್ದು. ಹಾಗಾಗಿ ಜನರೆಲ್ಲರೂ ಈ ರೀತಿ ಆದದ್ದು ಅಷ್ಟೇ, ಈ ಮೋಸಕ್ಕೆ ಆದದ್ದೇ ಅಷ್ಟೇ. ಇಲ್ಲದಿದ್ರು ಒಂದರಲ್ಲಿ ಯಾರಿಗೂ ಕೊಡ್ಲಿಲ್ಲದಿದ್ರು ಇದು ಮಾಡ್ಬೋದು. ಅಲ್ಲಿ ನೋಡಿ ಕೆಲವು ಜನಕ್ಕೆ ತುಂಬಾನೇ ಗೊತ್ತಿತ್ತು, ಅಂದ್ರೆ ಈ ಸೀಸನ್ ಇವರು ಇದಕ್ಕೆಲ್ಲ ಮಾಡ್ತಾರೆ, ಆದ್ರೂ ಅವರು ಇನ್ನು ಮುಂದೆಗಿನವರು ಇದು ಸಫರ್ ಆಗೋದು ಬೇಡ ಅಂತ ಅವ್ರಿಗೆ ಹೇಳ್ಬಹುದಿತ್ತು, ಹೇಗಾದ್ರೂ ಮಾಡ್ಬಹುದಿತ್ತು. ಒಂದು ಇನ್ನೊಬ್ಬರಿಗೆ ಒಂದು ಒಳ್ಳೇದಾಗುದಾದ್ರೆ ಅವರು ಸತ್ಯ ಹೇಳೋದ್ರಲ್ಲಿ ಯಾವ ಇದು ಇಲ್ಲ, ಸತ್ಯ ಹೇಳ್ಬಹುದಿತ್ತು. ಅಂದ್ರೆ ಉಳಿದವರಾದ್ರೂ ಒಂದು ಬದುಕ್ತಿದ್ರು. ಇಲ್ಲಿ ಎಲ್ರು ಅಂದ್ರೆ ಟೋಟಲ್ ಆಗಿ ಎಲ್ರು ಸಹ ಇದಾಗಿ ಹೋಗಿದ್ದಾರೆ. ಇನ್ನು ಸ್ಕೀಮ್ ಅಂತ ಇರಲೇಬಾರ್ದು. ಮಕ್ಕಳಿಲ್ಲ. ನಾವು ಎಂತಾದ್ರೂ ಒಂದು ಸಿಗುದಾದ್ರೆ ಉಂಟಲ್ಲ, ನಮ್ಗೆ ಈ ನ್ಯಾಯ ಮಿನಿ ಸಿಗುದಿಲ್ಲದಿದ್ರೆ ನಾವು ಸರ್ಕಾರದಲ್ಲೇ ಬಂದು ನಾವು ಸೂಸೈಡ್ ಮನೆ ಎದುರಲ್ಲಿ ಮನೆಯೊಳಗೆಲ್ಲ ಮಾಡುದಿಲ್ಲ ನಾವು. ಅಂದ್ರೆ ನಾವು ಯಾರಿಗೂ ಎಂತ ಮಾಡ್ಲಿಲ್ಲ, ನಮ್ಮ ಹಣ ತಿಂದು ಅವನಿದು ಮಾಡಿದ್ದು. ಅಲ್ಲಿ ಸರ್ಕಾರಕ್ಕೆ ಗೊತ್ತಾಗ್ಬೇಕು, ಯಾಕೆಂದ್ರೆ ಉಂಟಲ್ಲ, ಪ್ರತಿಭಟನೆ ಮಾಡಿದವರು ಯಾರ್ದು ಹೆಸರು ನಂಬರ್ ಇದೆ ಅವ್ರಿಗೆ ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಅವನು ಹೇಳ್ತಾನೆ, ಪ್ರತಿಭಟನೆ ಯಾರು ಬಂದಿದ್ದಾರೆ ಅವ್ರಿಗೆ ಸಿಗೋದಿಲ್ಲ, ಅವ್ರಿಗೆ ದುಡ್ಡಿಲ್ಲ ಹೇಳಿದ್ದಾರೆ. ಎಲ್ಲ ಹೇಳಿದ್ದಾರೆ. ಇದರಲ್ಲಿ ಅವರ ಹೆಂಡತಿ ಸಹ ಇದ್ದಾರೆ, ಅವರನ್ನು ಸಹ ಹೇಳಿಬೇಕು. ಇಷ್ಟು ಜನ ಅವರು ಲೇಡಿ ಆದ್ರೂ ಮಹಿಳೆ ಆದ್ರೂ ಪರವಾಗಿಲ್ಲ, ಜನ ಜಾಸ್ತಿ ಇದ್ದಾರೆ, ಅವ್ರಿಗೆಲ್ಲ ಬಾಯಿ ಮುಚ್ಚಿ ಮನೆಯಲ್ಲಿ ಕುತ್ಕೊಳಿಸಿರೋದು. ಅವರ ಹೆಂಡತಿ ಆದ್ರೂ ಒಂದು ಹೆಂಗಸ ಆದ್ರೂ ಪರವಾಗಿಲ್ಲ. ಅಂದ್ರೆ ನಾವು ಅಷ್ಟು ಕಷ್ಟ ಅನುಭವಿಸ್ತಾ ಇದ್ದೇವೆ, ಅವಳು ಸಹ ಹಾಗೆ ಅನುಭವಿಸ್ಬೇಕು ಕಷ್ಟ.